ಶಂ ಶನೈಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಆಸೆ, ಅಹಂಕಾರ, ದುರಹಂಕಾರ, ಸ್ವಾಭಿಮಾನ, ಅಭಿಮಾನ ಇವೆಲ್ಲವೂ ಗಂಡ ಹೆಂಡತಿಯರ ನಡುವೆ ಹೀಗಿರಬೇಕು. ಆಸೆ ಅನ್ನೋದು ಹೆಣ್ಣಿಗೆ ತುಂಬಾ ಇರುತ್ತೆ, ಆದರೆ ಅದು ಗಂಡನ ಶಕ್ತಿಯನ್ನು ಮೀರಿದ್ದಾಗಿರಬಾರದು. ಇನ್ನು ಅಹಂಕಾರ ಗಂಡಿನಲ್ಲಿ ಇರಬೇಕು ನಿಜ, ಅದು ಹೆಂಡತಿಗೆ ತೀರಾ ನೋವು ಕೊಡುವಷ್ಟು ಹೆಚ್ಚು ದುರಹಂಕಾರವಾಗಿ ಪರಿವರ್ತನೆ ಆಗಬಾರ್ದು. ಸ್ವಾಭಿಮಾನ ಅನ್ನೋದು ಇಬ್ಬರಲ್ಲಿಯೂ ಸಮಾನವಾಗಿರಬೇಕು. ಆಗಿದ್ದಾಗಲೇ ಅವರಿಬ್ಬರ ಅಭಿಮಾನ ಹೆಚ್ಚಾಗುವುದು. ಕುಂಭರಾಶಿ ಮಹಿಳೆಯರಿಗೆ ಪತಿಯ ಸುಖ ಸಿಗದಿರಲು ಇರುವಂತಹ 4 ಶಾಪಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಕುಂಭರಾಶಿಯ ಮಹಿಳೆಯರು ತನ್ನ ದಾಂಪತ್ಯ ಜೀವನದಲ್ಲಿ ಸಂತೋಷವಾಗಿರುವುದಿಲ್ಲ. ಪತಿಯ ಸುಖ ಸಿಗದಿರಲು ಇರುವಂತಹ 4 ಶಾಪಗಳ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಕುಂಭರಾಶಿಯ ಮಹಿಳೆಯರಿಗೆ ಅನ್ನಿಸುವುದು, ನನ್ನ ಹಣೆ ಬರಹದಲ್ಲಿ ದಾಂಪತ್ಯ ಸುಖ ಇಲ್ಲವೇ ಎಂಬಂತಹ ಭಾವನೆಯಿಂದ ಕೂಡಿರುತ್ತೀರಾ. ಕುಂಭರಾಶಿಯ ಪತಿ ಪತ್ನಿಯ ನಡುವೆ ಪ್ರೀತಿ ಬಾಂಧವ್ಯ ಅಷ್ಟೊಂದು ಸುಮಧುರವಾಗಿರುವುದಿಲ್ಲ. ಕುಂಭರಾಶಿ ಮಹಿಳೆಯರ ದಾಂಪತ್ಯದಲ್ಲಿ ಇರುವಂತಹ ಮೊದಲನೆಯ ಶಾಪ, ಕುಂಭರಾಶಿ ವಾಯುತತ್ವ ರಾಶಿ. ಕುಂಭರಾಶಿಯ ಮಹಿಳೆಯರು ಅಸನ್ಮುಖಿಗಳಾಗಿರುತ್ತೀರಾ. ಎಲ್ಲರೊಂದಿಗೂ ಬೆರೆತು ಬಾಳುವಂತಹ, ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಗುಣ, ಬಹಳ ಬುದ್ಧಿವಂತರು, ಜ್ಞಾನವಂತರಾಗಿದ್ದು ಯಾರ ಹಂಗಿನಲ್ಲಿಯೂ ಜೀವಿಸಲು ಇಷ್ಟಪಡದ ಸ್ವತಂತ್ರ ಗುಣವೇ ನಿಮಗಿರುವಂತಹ ಮೊದಲನೆಯ ಶಾಪವಾಗಿದೆ. ನೀವು ಎಲ್ಲರ ಜೊತೆ ಬಹಳ ಬೇಗ ಸ್ನೇಹವನ್ನು ಬೆಳೆಸುತ್ತೀರಾ. ಓಪನ್ ಮೈಂಡೆಡ್ ಪರ್ಸನ್ಗಳಾಗಿರುತ್ತೀರಾ. ನಿಮ್ಮ ವಿಚಾರಧಾರೆಗಳನ್ನು ಎಲ್ಲರ ಮುಂದೆ ಸ್ವತಂತ್ರವಾಗಿ ವ್ಯಕ್ತಪಡಿಸುವ ನಿಮ್ಮ ಗುಣ ಅವರಿಗೆ ಮುಳ್ಳಿನ ರೀತಿ ಚುಚ್ಚುತ್ತದೆ. ನಿಮಗೆ ಯಾರೂ ಆರ್ಡರ್ ಮಾಡಬಾರ್ದು, ನಿರ್ದೇಶನಗಳನ್ನು ಕೊಡೋ ಹಾಗಿಲ್ಲ. ನೀನು ಹೀಗೆ ಮಾಡು, ಹಾಗೆ ಮಾಡು, ಅಲ್ಲಿಗೆ ಹೋಗಬಾರ್ದು, ಇಲ್ಲಿಗೆ ಹೋಗಬಾರ್ದು ಎಂದು ಆರ್ಡರ್ ಮಾಡಿದರೆ ನಿಮಗೆ ಇದು ಇಷ್ಟವಾಗುವುದಿಲ್ಲ. ಬಂಧನ ಮುಕ್ತವಾಗಿ ಜೀವಿಸಲು ಹಾಗೂ ನಿಮ್ಮ ಜೀವನ ಸಂಗಾತಿಗೂ ಸ್ವಾತಂತ್ರ್ಯವನ್ನು ಕೊಡಲು ಇಷ್ಟಪಡುತ್ತೀರಾ. ನಿಮ್ಮ ಈ ಗುಣ ನಿಮ್ಮ ಅತ್ತೆ ಮಾವ ಇವರ ದೃಷ್ಟಿಯಲ್ಲಿ ಸರಿ ಅನ್ನಿಸುವುದಿಲ್ಲ. ನಿಮ್ಮ ಅತ್ತೆ ಮಾವನವರು ನಿಮ್ಮ ಮೇಲೆ ರಿಸ್ಟ್ರಿಕ್ಷನನ್ನು ಮಾಡ್ತಾರೆ. ಈ ಕಾರಣದಿಂದ ಅತ್ತೆ ಮಾವನ ಜೊತೆ ವೈಮನಸ್ಸುಗಳು ಬರುತ್ತವೆ. ನಿಮ್ಮ ಅತ್ತೆ ಮಾವನ ಜೊತೆ ನೀವು ಹೊಂದಾಣಿಕೆ ಮಾಡಿಕೊಳ್ಳದಿದ್ದರೆ ನಿಮ್ಮ ಪತಿಯ ಕೆಂಗಣ್ಣಿಗೆ ನೀವು ಗುರಿಯಾಗುತ್ತೀರಾ. 100ಕ್ಕೆ 90ರಷ್ಟು ಪುರುಷರ ಮನದಾಳದ ಆಸೆ ಏನು ಗೊತ್ತಾ? ನನ್ನ ಪತ್ನಿ ನನ್ನ ಜೊತೆನೂ ಅಡ್ಜಸ್ಟ್ ಮಾಡಿಕೊಳ್ಬೇಕು, ಹಾಗೆಯೇ ನನ್ನ ಫ್ಯಾಮಿಲಿಯವರ ಜೊತೆನೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಬೇಕು ಅಂದುಕೊಳ್ಳುತ್ತಾರೆ. ಈ ಕಾರಣದಿಂದ ನಿಮ್ಮ ಪತಿ ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನಿಮ್ಮಿಬ್ಬರ ಮಧ್ಯೆ ವೈಮನಸ್ಸುಗಳು ಬರುತ್ತದೆ. ಎರಡನೆಯ ಶಾಪ, ಕುಂಭರಾಶಿ ಮಹಿಳೆಯರು ಬಹಳ ಜ್ಞಾನವಂತರು, ಬುದ್ಧಿವಂತರಾಗಿದ್ದು ಎಲ್ಲರಿಗೂ ಉತ್ತಮ ಸಲಹೆಗಳನ್ನು, ಮಾರ್ಗದರ್ಶನವನ್ನು ಕೊಡುತ್ತೀರಾ. ನಿಮ್ಮ ಮುಂದೆ ನಿಮ್ಮ ಮನೆಯವರು ಅಥವಾ ನಿಮ್ಮ ಪತಿ ಯಾವುದೋ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲು ಕಷ್ಟಪಡುತ್ತಿದ್ದರೆ, ತಡ ಮಾಡುತ್ತಿದ್ದರೆ, ನೀವು ಅವರು ಕೇಳದೆಯೇ ಒಂದು ಸಲಹೆ, ಒಂದು ಮಾರ್ಗದರ್ಶನವನ್ನು ಕೊಟ್ಟು ಬಿಡುತ್ತೀರಾ. ನಿಮ್ಮ ಈ ಅತಿ ಜ್ಞಾನ, ಅತಿ ಬುದ್ಧಿವಂತಿಕೆ ನಿಮ್ಮ ಪತಿಗೆ ಕಸಿವಿಸಿ ಅನ್ನಿಸಬಹುದು. ನನಗಿಂತ ಇವಳು ಬಹಳ ಬುದ್ಧಿವಂತಳಾಗಿದ್ದಾಳೆ ಎಂದು ಹೊಟ್ಟೆ ಕಿಚ್ಚು ಪಡುತ್ತಾರೆ. ಪುರುಷರು ಸಹಜವಾಗಿಯೇ ಹೆಣ್ಣು ಮಕ್ಕಳು ಅಂದರೆ ದೈಹಿಕವಾಗಿ, ಮಾನಸಿಕವಾಗಿ ನಮಗಿಂತ ಕಡಿಮೆ ಇರಬೇಕು ಎಂದುಕೊಳ್ಳುವುದು ಸಹಜ. ಆದರೆ ನಿಮ್ಮ ಕುಟುಂಬದಲ್ಲಿ ಕೆಲವು ಸಲ ಕೆಲವೊಂದು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭವೇ ಆಗಲಿ, ನೀವು ಅರ್ಥ ಮಾಡಿಸಲು ಪ್ರಯತ್ನ ಪಟ್ಟರೆ ನಿಮ್ಮ ಅತ್ತೆ ಮಾವ ನನ್ನ ಮಗನಿಗೆ ಹೇಳಿಕೊಡುತ್ತಿದ್ದಾಳೆ ಎಂದು ಭಾವಿಸುತ್ತಾರೆ. ತನ್ನ ಮಗನಿಗೆ ಕಿವಿಯನ್ನು ತುಂಬುತ್ತಾರೆ. ತನ್ನ ತಂದೆ ತಾಯಿ ಮಾತು ಕೇಳಿಕೊಂಡು ನಿಮ್ಮ ಪತಿ ನಿಮ್ಮ ಮೇಲೆ ತನ್ನ ಕೋಪವನ್ನು, ಆಕ್ರೋಶವನ್ನು ವ್ಯಕ್ತಪಡಿಸಿ ನಿಮ್ಮ ಬಾಯಿ ಮುಚ್ಚಿಸುವಂತಹ ಪ್ರಯತ್ನ ಮಾಡುವುದರಿಂದ ನಿಮ್ಮಿಬ್ಬರ ಮಧ್ಯೆ ವೈಮನಸ್ಸುಗಳು ಬರುತ್ತವೆ. ನಿಮ್ಮ ಜ್ಞಾನ, ಅತಿ ಬುದ್ಧಿವಂತಿಕೆ ನಿಮ್ಮ ದಾಂಪತ್ಯ ಜೀವನ ಸುಖಕ್ಕೆ ಇರುವಂತಹ ಎರಡನೆಯ ಶಾಪವಾಗಿದೆ. ಕುಂಭರಾಶಿ ಮಹಿಳೆಯರಿಗೆ ಇರುವಂತಹ ಮೂರನೆಯ ಶಾಪ, ಕುಂಭರಾಶಿ ಮಹಿಳೆಯರು ಬಹಳ ಹಠವಾದಿಗಳು. ಜೀವನದಲ್ಲಿ ಯಾವುದಾದರೂ ಒಂದು ಕೆಲಸವನ್ನು ಮಾಡಬೇಕು ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡ್ರೆ ಆ ನಿರ್ಧಾರದಿಂದ ಹಿಂದಕ್ಕೆ ಯಾವುದೇ ಕಾರಣಕ್ಕೂ ದೇವರು ಬಂದು ಹೇಳಿದರೂ ಸರಿಯೋದಿಲ್ಲ. ಆ ಡಿಸಿಷನನ್ನು ವಾಪಸ್ ತಗೊಳ್ಳೋದಿಲ್ಲ. ನೀವು ಜಾಬಿಗೆ ಸೇರ್ಕೋಬೇಕು ಅಥವಾ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂದುಕೊಂಡು ಡಿಸೈಡ್ ಮಾಡ್ಕೊಂಡಿರ್ತೀರ. ನಿಮ್ಮ ಫ್ಯಾಮಿಲಿಯವರಿಗೆ ಅಥವಾ ನಿಮ್ಮ
ಪತಿಗೆ ಈ ವಿಚಾರವನ್ನು ಹೇಳಿದರೆ ನಿಮ್ಮ ಪತಿ ನಿಮ್ಮ ನಿರ್ಧಾರವನ್ನು ವಿರೋಧಿಸುತ್ತಾರೆ. ಆದರೆ ಕುಂಭರಾಶಿ ಮಹಿಳೆಯರು ತನ್ನ ಪರ್ಸ್ನಲ್ ವಿಚಾರಗಳಲ್ಲಿ ಯಾರು ಇಂಟರ್ಫಿಯರ್ ಆಗುವುದನ್ನು ಸಹಿಸುವುದಿಲ್ಲ. ನಿಮಗೆ ಇಷ್ಟನೂ ಆಗೋದಿಲ್ಲ. ನಾನು ಒಂದು ಸಲ ಡಿಸೈಡ್ ಮಾಡಿದರೆ ಅದು ಭೀಷ್ಮ ಪ್ರತಿಜ್ಞೆಯ ರೀತಿ ಯಾರು ಹೇಳಿದರೂ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಿಕೊಳ್ಳೋದಿಲ್ಲ ಎಂಬಂತಹ ಹಠ ಮಾಡುವ ಗುಣದಿಂದ ನಿಮ್ಮ ಹಾಗೂ ನಿಮ್ಮ ಪತಿಯ ಮಧ್ಯೆ ವೈಮನಸ್ಸುಗಳು ಉಂಟಾಗುತ್ತದೆ. ನಿಮ್ಮ ಹಠದ ಸ್ವಭಾವ ನಿಮ್ಮ ದಾಂಪತ್ಯ ಜೀವನಕ್ಕೆ ಇರುವಂತಹ ಮೂರನೆಯ ಶಾಪವಾಗಿದೆ. ಕುಂಭರಾಶಿ ಮಹಿಳೆಯರಿಗೆ ಇರುವಂತಹ ನಾಲ್ಕನೆಯ ಶಾಪ. ಕುಂಭರಾಶಿಯ ಮಹಿಳೆಯರು ಹೆಚ್ಚು ಸ್ವಾಭಿಮಾನಿಗಳಾಗಿರುತ್ತೀರಾ. ಹಣಕ್ಕಾಗಿ ತನ್ನ ಗಂಡನ ಹತ್ತಿರ ಕೈಚಾಚಲು ಇಷ್ಟಪಡುವುದಿಲ್ಲ. ತನ್ನ ಸ್ವಂತ ದುಡಿಮೆಯಲ್ಲಿ ಬದುಕಬೇಕು ಅಥವಾ ಅವರಾಗಿಯೇ ನನ್ನ ಇಚ್ಛೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಎಂಬಂತಹ ಸ್ವಾಭಿಮಾನಿಗಳಾಗಿರುತ್ತೀರಾ. ತನ್ನ ಜೀವನದಲ್ಲಿ ತನ್ನ ಕೆಲಸಗಳನ್ನು ತಾನೇ ಮಾಡಿಕೊಳ್ಳಲು ಇಷ್ಟಪಡುವವರಾಗಿರುತ್ತೀರಾ. ನಿಮ್ಮ ಪತಿಯ ದುಡಿಮೆ ಕಡಿಮೆ ಅನಿಸಿದಾಗ ನೀವು ದುಡಿದು ಅವರಿಗೆ ಕೈ ಜೋಡಿಸಬೇಕು ಅಂದುಕೊಂಡು ದುಡಿಮೆ ಮಾಡಿದರೆ ಕೆಲವೊಂದು ಕುಂಭರಾಶಿ ಮಹಿಳೆಯ ಪತಿಗೆ ಈ ಗುಣ ಇಷ್ಟವಾಗಬಹುದು, ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಸಾಕಷ್ಟು ಪುರುಷರಿಗೆ ತನ್ನ ಹೆಂಡತಿಯ ದುಡಿಮೆಯ ಹಣ ತೆಗೆದುಕೊಳ್ಳೋದಿಕ್ಕೆ ಇಷ್ಟ ಆಗೋದಿಲ್ಲ ಅಥವಾ ನನ್ನ ಸರಿ ಸಮಾನವಾಗಿ ಇವಳು ಸಹ ದುಡಿತಾಳಲ್ಲ ಅಂತ ಕೋಪನೂ ಮಾಡಿಕೊಳ್ಬಹುದು. ಕುಂಭರಾಶಿ ಮಹಿಳೆಯ ಪತಿ ನಿಮ್ಮ ಮಾತನ್ನು ಎಂದಿಗೂ ಕೇಳುವುದಿಲ್ಲ, ನಿಮ್ಮ ಮೇಲೆ ಡಾಮಿನೇಟ್ ಮಾಡ್ತಾರೆ. ಇದರಿಂದಾಗಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಂತೋಷ ಸಾಮರಸ್ಯ ಇರುವುದಿಲ್ಲ. ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಕುಟುಂಬ ಜೀವನವನ್ನು ಸಾಗಿಸಲು ಪ್ರಯತ್ನವನ್ನು ಮಾಡುತ್ತೀರಾ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಪ್ರೀತಿ ತುಂಬಿರಲು ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಿ 16 ವಾರ ವೈಭವ ಲಕ್ಷ್ಮಿ ವ್ರತವನ್ನು ಆಚರಿಸಿ ಶುಕ್ರವಾರ ಹಾಲಿನ ಖೀರನ್ನು ಮಾಡಿ ಲಕ್ಷ್ಮೀ ದೇವಿಗೆ ನೈವೇದ್ಯವನ್ನು ಅರ್ಪಿಸಿ ನೀವು ಸೇವಿಸಬೇಕು ಹಾಗೂ ನಿಮ್ಮ ಪತಿಗೂ ಕೊಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಅನುಗ್ರಹದಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಇರುವಂತಹ ವೈಮನಸ್ಸುಗಳು ಕಡಿಮೆಯಾಗಿ ಸಾಮರಸ್ಯ ಹೆಚ್ಚಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.